ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನು ಹೇಳ್ತಾ ಇದೀಯಾ? ಹೌದು ಅಂಕಲ್, ಅಖಿಲ ಆಂಟಿಯವ್ರ ಮುಂದೆ ಪಾರ್ವತಿನ ಕೆಟ್ಟೋಳು ಮಾಡಬಾರ್ದು ಅಂದ್ಕೊಂಡಿದ್ದೆ. ಆದರೆ ಇವಾಗ ನಿಜ ಹೇಳೋಂಥ ಪರಿಸ್ಥಿತಿ ಬಂದಿದೆ. ಅದನ್ನ ಹೇಳೋದ್ರಿಂದ ನೀವೇನು ತಿಳ್ಕೊತಿರೋ ಗೊತ್ತಿಲ್ಲ. ಡೋಂಟ್ ವರಿ ಡ್ಯಾಡ್, ಇನ್ನು ಮುಂದೆ ಈ ಥರದ್ದೆಲ್ಲ ನಾನು ಅವಾಯ್ಡ್ ಮಾಡ್ತೀನಿ. ಹಾಗೆ ಇವ್ರು ನನ್ನ ಹತ್ರ ಬರ್ದೇ ಹಾಗೆ ನೋಡ್ಕೊಳ್ತೀನಿ. ಇಲ್ಲ ಪ್ರೀತು, ಅವಳೇನೋ ಹೇಳಬೇಕು ಅಂತಿದ್ಲು, ಹೇಳಿ ಬಿಡು. ನೀನು ಸುಮ್ಮನಿರು, ಹೇಳಮ್ಮ. ಅದು ಪಾರ್ವತಿಯವರು ಇಲ್ಲಿ ಕೆಲಸ ಮಾಡಬೇಕಾದ್ರೆ ಪ್ರೀತು ಅವ್ರ ಬಗ್ಗೆ ತುಂಬಾ ಹೇಳಿದರು. ಏನಂತ? ನಾನು ಕೆಲಸ ಮಾಡ್ತಾ ಇರೋರ ಮನೇಲಿ ದೊಡ್ಡ ಮಗನ್ನ ನಾನು ಇಷ್ಟಪಡ್ತಾ ಇದ್ದೀನಿ, ಚಿಕ್ಕವ್ರನ್ನ ನೀನು ಪ್ರೀತಿ ಮಾಡು, ನಿನಗೆ ಒಳ್ಳೆ ಜೋಡಿ ಆಗ್ತಾರೆ ಅಂತ ಹೇಳ್ತಿದ್ರು. ಪಾರ್ವತಿ ಫೋನಲ್ಲಾಗಲಿ ಊರಿಗೆ ಬಂದಾಗಲಿ ಪ್ರೀತು ಅವ್ರ ಬಗ್ಗೆ ಎಷ್ಟು ಬಿಲ್ಡಪ್ ಕೊಟ್ಟು ಮಾತಾಡ್ತಿದ್ರು ಅಂದರೆ ನಾನು ಪ್ರೀತು ಬಗ್ಗೆ ಹುಚ್ಚಿ ಥರ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೆ. ಸುಳ್ಳು ಹೇಳಿದ್ರೆ ತಕ್ಕ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಹುಷಾರ್. ನಮ್ಮ ಆದಿತ್ಯ ಪಾರ್ವತಿ ಮದುವೆಗೂ ಮುಂಚೆನೆ ಪ್ರೀತು ಜನನಿ ಪ್ರೀತಿಸಿ ಮದುವೆ ಆಗಿದ್ರು. ಇದಕ್ಕೆ ಪಾರ್ವತಿ ಬೆಂಬಲನೂ ಇತ್ತು. ಹಾಗಿರೋವಾಗ ಪ್ರೀತು ಬಗ್ಗೆ ಪಾರ್ವತಿ ನಿನ್ನ ಹತ್ರ ಹೀಗೆಲ್ಲ ಹೇಳಿರೋದಕ್ಕೆ ಹೇಗ್ ಸಾಧ್ಯ? ಹೌದಾಕಿಲ್ಲ, ನೀನು ಹೇಳ್ತಿರೋದು ಕರೆಕ್ಟ್ ಆಗಿದೆ. ಇದ್ರ ಬಗ್ಗೆ ಈಗಲೇ ಕ್ಲಾರಿಟಿ ಸಿಕ್ಬಿಡ್ಲಿ. ನನ್ನ ಸೊಸೆ ಈ ರೀತಿ ಹೇಳಿರೋಲ್ಲ ಅನ್ನೋ ನಂಬಿಕೆ ನನಗಿದೆ, ನಿನಗೂ ಇದೆ. ಈಗಲೇ ಪಾರ್ವತಿ ಹತ್ರ ಮಾತಾಡಿ ಈ ವಿಷಯ ಇತ್ಯರ್ಥ ಮಾಡಿಬಿಡೋಣ. ಪಾರ್ವತಿ, ರಘು, ಪಾರ್ವತಿ ಮೇಲೆ ನಮ್ಮಿಬ್ಬರಿಗೂ ನಂಬಿಕೆ ಇದೆ. ಈ ವಿಷಯವಾಗಿ ಪಾರ್ವತಿ ಹತ್ರ ಏನು ಕೇಳೋದು ಬೇಡ. ನನಗೆ ಖಂಡಿತ ಗೊತ್ತು ಆ ಹುಡುಗಿ ಮೋನಿಕಾನೇ ಸುಳ್ಳು ಹೇಳ್ತಾ ಇರೋದು ಅಂತ. ಹಾಗಾದ್ರೆ ಈ ಮಾತನ್ನ ಅಲ್ಲೇ ಅವಳ ಮುಂದೆ ಹೇಳ್ಬೋದಿತ್ತಲ್ವಾ? ಮೋನಿಕಾ ಪಾರ್ವತಿ ಕರ್ಕೊಂಡು ಬಂದಿರೋ ಹುಡುಗಿ. ಅವಳಿಗೇನಾದರೂ ಅವಮಾನ ಮಾಡಿದ್ರೆ ಪಾರ್ವತಿಗೆ ಅವಮಾನ ಮಾಡಿದಾಗತ್ತೆ. ಆಮೇಲೆ ಆ ಹುಡುಗಿ ಊರಿಗೆ ಹೋಗಿ ಹನುಮಂತು ಪಾರ್ವತಿ ಮರ್ಯಾದೆನ ಇದ್ದು ಬದ್ದವ್ರ ಮುಂದೆಲ್ಲ ತೆಗಿತಾಳೆ. ಹಾಗಂತ ಇಲ್ಲಿ ಉಳಿಸ್ಕೊಂಡಿರೋ ಪಾರ್ವತಿ ಬಗ್ಗೆನೇ ತಪ್ಪಾಗಿ ಮಾತಾಡೋದು, ಜನನಿ ಸಂಸಾರನ ಹಾಳು ಮಾಡಕ್ಕೆ ನೋಡ್ತಿರೋದು, ಇದೆಲ್ಲ ನೋಡ್ಕೊಂಡು ಹೇಗೆ ಸಹಿಸ್ಕೊಳಕ್ಕಾಗತ್ತೆ? ಹಾಗಾದ್ರೆ ಅವಳಿಗೆ ಈ ಮನೇಲಿ ಇರೋಕ್ಕೆ ಅವಕಾಶ ಕೊಡಬಾರ್ದಿತ್ತು ಅಂತ ಈಗಲಾದ್ರೂ ನಮ್ಗೆ ಅನಿಸ್ತಾ ಇದೆಯಾ? ಇಲ್ಲ ರಘು, ಖಂಡಿತ ನನಗೆ ಹಾಗೆ ಅನ್ನಿಸ್ತಿಲ್ಲ. ಒಂದು ಹೆಣ್ಣಿಗೆ ತನ್ನ ಗಂಡನ ಮನೆ ತನ್ನ ಮನೆ ಅನ್ನುವಂಥ ಒಂದು ಸ್ಟ್ರಾಂಗ್ ಫೀಲ್ ಯಾವಾಗ ಬರುತ್ತೆ ಗೊತ್ತಾ? ಇಲ್ಲಿ ನನ್ನ ಮಾತಿಗೆ ಬೆಲೆ ಇದೆ, ನನ್ನ ಬೇಡಿಕೆಗಳಿಗೆ ಮನ್ನಣೆ ಇದೆ ಅಂತ ಗೊತ್ತಾದಾಗ. ಪಾಪ ನಮ್ಮ ಪಾರ್ವತಿ ಮೊದಲನೇ ಸಲ ನಮ್ಮ ಹತ್ರ ಏನಾದರೂ ಕೇಳಿದಾಳೆ. ಊರಿಂದ ಒಂದು ಹುಡುಗಿ ಬಂದಿದ್ದಾಳೆ, ನಮ್ಮನೇಲೆ ಸ್ವಲ್ಪ ದಿನ ಇರ್ತಾಳೆ ಅಂತ ಕೇಳ್ಕೊಂಡಿದ್ದಾಳೆ. ಅವಳಿಗದು ಹೇಗಿಲ್ಲ ಅಂತ ಹೇಳಕ್ಕಾಗ್ತಿತ್ತು? ಈಗಲೂ ನಾವು ಆ ಹುಡುಗಿ ಬಗ್ಗೆ ಏನು ಹೆದರೋದು ಬೇಡ. ಯಾವುದೋ ಒಂದು ಕೋರ್ಸ್ ಮಾಡೋದಕ್ಕೆ ಅಂತ 1-2 ತಿಂಗಳ ಮಟ್ಟಿಗೆ ಇರೋದಕ್ಕೆ ಬಂದಿದ್ದಾಳೆ. ಕೋರ್ಸ್ ಮುಗಿದ ಮೇಲೆ ತಾನೇ ವಾಪಸ್ ಹೋಗ್ತಾಳೆ. ಅಲ್ಲಿವರೆಗೂ ನಾವು ಪ್ರೀತು ಅವಳಿಂದ ದೂರ ಇರೋ ಥರ ನೋಡ್ಕೋಬೇಕು. ಆಮೇಲೆ ಇನ್ನೊಂದು ವಿಷಯ ರಘು,
ತನ್ನಿಂದಾಗಿ ನಮ್ಮ ನೆಮ್ಮದಿ ಹಾಳಾಗ್ತಿದೆ ಅನ್ನೋದು ಪಾರ್ವತಿಗೆ ಗೊತ್ತಾದರೆ ಅವಳಿಗೆ ಅಪರಾಧಿ ಪ್ರಜ್ಞೆ ಕಾಡುತ್ತೆ. ತುಂಬ ಬೇಜಾರು ಮಾಡ್ಕೋತಾಳೆ. ತಕ್ಷಣ ಆ ಹುಡುಗಿನ ಇಲ್ಲಿಂದ ಕಳಿಸ್ಬಿಡ್ತಾಳೆ. ಆ ಹುಡುಗಿ ಭವಿಷ್ಯನೂ ಹಾಳು. ಅದಕ್ಕೆ ಈ ವಿಷಯನ ಪಾರ್ವತಿ ಗಮನಕ್ಕೆ ತರೋದೇ ಬೇಡ. ಅತ್ಯಮ್ಮ ಯಾವ ವಿಷಯ ನನಗೆ ಗೊತ್ತಾಗಬಾರ್ದು ಅತ್ಯಮ್ಮ? ಅದು ಪಾರ್ವತಿ, ನೀನು ಮನೆ ಕೆಲಸದಲ್ಲೇ ಅದು ಎಷ್ಟು ಬ್ಯುಸಿಯಾಗಿರ್ತೀಯ ಅಂದರೆ ಮನೆ ಉಸ್ತುವಾರಿ, ಅಡುಗೆ ಮನೆ ಸೂಪರ್ವಿಷನ್ನು, ಹೌಸ್ ಕೀಪಿಂಗು, ಇದೆಲ್ಲದರ ಮಧ್ಯದಲ್ಲಿ ನಿನಗೆ ಆಫೀಸ್ ವಿಷಯ ಅದು ಹಾಗಾಯಿತು ಹೀಗಾಯಿತು ಅಂತ ಹೇಳಿ ಟೆನ್ಷನ್ ಕೊಡೋದು ಬೇಡ ಅಂತ. ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ನಾನು, ಆದಿ, ರಘು ಎಲ್ಲ ಇದ್ದೀವಲ್ಲ, ನಾವೇ ನಿಭಾಯಿಸ್ತೀವಿ. ಅದನ್ನು ನಾನು ನಿನ್ನ ಗಮನಕ್ಕೆ ತರೋದು ಬೇಡ ಅಂತ ಹೇಳ್ತಾ ಇದ್ನಮ್ಮ. ಇಲ್ಲ, ಏನೂ ಸರಿ ಇಲ್ಲ. ಮಾವನ್ನಷ್ಟೇ ಕರೆದು ಏನು ಅಂತ ವಿಚಾರಿಸ್ಬೇಕು. ನೋಡಮ್ಮ ಪಾರ್ವತಿ, ಆ ಹುಡುಗಿ ಮೋನಿಕಾ ಯಾರು ಏನೋ ನನಗೆ ಗೊತ್ತಿಲ್ಲ. ಆದರೆ ಅವಳು ನೀನು ಊರಿನವಳಲ್ಲ, ನಿನ್ನ ಫ್ರೆಂಡ್ ಅಲ್ಲ ಅನ್ನೋ ಸತ್ಯ ನಮ್ಗೆ ಗೊತ್ತು. ಆದರೆ ಅವಳು ನಿನ್ನ ಮೇಲೆ ಶತ್ರುತ್ವ ಸಾಧಿಸ್ತಿರೋ ಹಾಗೆ ಕಾಣಿಸ್ತಿದೆಯಲ್ಲಮ್ಮ. ಇವಾಗ ಅಂತದ್ದು ಏನಾಯ್ತು? ಏನು ಅಮ್ಮನ ಮುಂದೆನೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂರುವಷ್ಟು ದುರಹಂಕಾರ ಬಂದಿದೆ ಅವಳಿಗೆ. ಹೌದಪ್ಪ, ಆದರೆ ಅವಳು ಪಾರ್ವತಿ ಫ್ರೆಂಡು. ಅವಳಿಗೇನಾದ್ರೂ ಅಂದರೆ ಪಾರ್ವತಿಗೆ ಬೇಜಾರಾಗ್ಬೋದು ಅನ್ನೋ ಕಾರಣಕ್ಕೆ ಅವಳಿಗೊಂದು ಮಾತು ಆಡಿಲ್ಲ. ನೋಡಮ್ಮ ಪಾರ್ವತಿ, ಆ ಹುಡುಗಿ ಬಗ್ಗೆ ನೀನಾಗೆ ಹೇಳೋವರೆಗೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳಿದ್ದೆ. ಆದರೆ ಈ ಮನೆ ಹಿರಿಯನಾಗಿ ಒಂದು ಮಾತು ಕೇಳಲೇಬೇಕಾಗತ್ತೆ. ಅವಳಿಗೆ ಇಲ್ಲಿ ಉಳ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡೋದು ಅಷ್ಟೇ ನಿನ್ನ ಜವಾಬ್ದಾರಿ ಆಗಿದ್ದರೆ ಅವಳು ಬೇರೆ ಏನಾದರೂ ವ್ಯವಸ್ಥೆ ಮಾಡೋಣ. ಅದು ಬಿಟ್ಟು ಬೇರೆ ಏನಾದರೂ ಧರ್ಮ ಸಂಕಟ ಇದ್ದರೆ ಅದನ್ನು ಬೇಗ ಬಗೆಹರಿಸಿ ಅವಳನ್ನ ಇಲ್ಲಿಂದ ಆಚೆ ಕಳಿಸಿ. ಅಖಿಲ ನೆಮ್ಮದಿ ಹಾಳಾಗೋದನ್ನು ನನ್ನಿಂದ ಸಹಿಸ್ಕೊಳ್ಳೋಕ್ಕಾಗಲ್ಲಮ್ಮ. ಯಾಕೆ ನಾನು ಈ ರೀತಿ ಹೇಳ್ಕೊಂಡ್ ಬರ್ತಾ ಇದ್ದೀರಾ? ಯಾಕೆ ಹೊಡೆದ್ರಿ? ನಾನೇನ್ ಮಾಡಿದ್ದೀನಿ? ನೀನು ಈ ಮನೆಗೆ ಬಂದಿರೋ ಉದ್ದೇಶ ಏನು? ನೀನು ಮಾಡ್ತಿರೋದೇನು? ಅತ್ಯಮ್ಮನ ಮುಂದೆ ನಾವು ತಲೆ ಎತ್ತಿ ಮಾತಾಡೋದಕ್ಕೆ ಹಿಂಜರಿತೀವಿ. ಅಂಥದ್ರಲ್ಲಿ ಅವ್ರ ಮುಂದೆನೆ ಕಾಲ್ ಮೇಲೆ ಕಾಲು ಹಾಕೊಂಡು ಕುತ್ಕೊಳ್ಳೋಷ್ಟು ದಿಮಾಕ ನಿನಗೆ? ಅಲ್ಲದೆ ನನ್ನ ಮೈದನ್ನ ಕಂಡ್ರೆ ನಿನಗೆ ಮೊದಲಿಂದನೂ ಇಷ್ಟ ಇತ್ತು ಅಂತ ಸುಳ್ಳು ಬೇರೆ ಬೊಗಳ್ತೀಯ. ಏಯ್, ನಿನ್ನಂತೊಳಗೆ ಈ ಮನೇಲಿರೋದಕ್ಕೆ ಇನ್ನೊಂದು ಕ್ಷಣನೂ ಅವಕಾಶ ಇಲ್ಲ. ಈಗಿಂದೀಗಲೇ ಗಂಟು ಮುಟ್ಟೆ ಕಟ್ಕೊಂಡು ಇಲ್ಲಿಂದ ಹೋಗ್ತಾ ಇರು. ಓ, ಕಟ್ಟೋದಕ್ಕೆ ನೀನೇನು ತಂದೆ ಇಲ್ಲ ಅಲ್ವಾ? ಬಂದಿರೋದೆ ಬರಿಗೈಯಲ್ಲಿ.
ಯಾರಿಂದ ಯಾರಿಗೆ ಅನ್ಯಾಯ ಆಗಿದೆ ಅಂತ ಪೂರ್ತಿ ಸತ್ಯ ತಿಳ್ಕೊಳ್ಳೋದಕ್ಕೆ ಕೂತ್ರೆ ನೀನು ಈ ಮನೇನೆ ಹಾಳು ಮಾಡ್ಬಿಡ್ತೀಯ. ನಮಗಿರೋ ತಲೆನೋವೇ ಸಾಕು, ಇಲ್ಲಿಂದ ಹೋಗ್ತಾ ಇರು. ನಾನು ನಿಮ್ಮ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ಪ್ರೀತು, ಏನ್ ಯೋಚನೆ ಮಾಡಿದೆ? ಯಾವ್ದ್ರ ಬಗ್ಗೆ? ನಾವಿಬ್ರು ಮನೆ ಬಿಟ್ಟು ಹೋಗೋದ್ರ ಬಗ್ಗೆ. ನಿನ್ನ ಆಟ ಆಡಿಸ್ತಾ ಇದಾರಲ್ಲ, ಅವ್ರ ಹತ್ರ ಕೇಳ್ದ್ಯಾ? ನಾವು ಮನೆ ಬಿಟ್ಟು ಹೋದ್ರೆ ಸಾಕಂತ ಮಾತಾಡ್ದ್ಯಾ? ಏನಂದ್ರು? ಆಗಲ್ವಂತೆ. ಆಸ್ತಿಲಿ ಪಾಲ್ ಕೇಳಲೇಬೇಕು. ಅಷ್ಟಕ್ಕೂ ನಿನ್ನ ಹೀಗೆಲ್ಲ ಆಟ ಆಡಿಸ್ತಾ ಇರೋದು ಯಾರು? ನಿನ್ನ ಫ್ರೆಂಡ್ಸಾ? ನಿನ್ನ ಕ್ಲಾಸ್ಮೇಟ್ಸಾ? ಹೋಗ್ಲಿ, ಯಾರಾದರೂ ಸುಪಾರಿ ಕಿಲ್ಲರ್ಸಾ? ಬಿಸ್ನೆಸ್ ರೈವಲ್ರೀಸ್ ಯಾರಾದರೂ? ಮತ್ತಾರು ಪ್ರೀತು? ಅರುಂಧತಿನಾ? ಹೇಳು ಪ್ರೀತು, ಆ ಹೆಂಗ್ಸೇನಾದ್ರೂ ನೀನ್ ಹಿಂದೆ ಬಿದ್ದು ಇಷ್ಟೆಲ್ಲ ಆಟ ಆಡಿಸ್ತಾ ಇದ್ದಾಳ? ಜನನಿಗೆ ಹೇಗೋ ಅರ್ಧ ಸತ್ಯ ಗೊತ್ತಾಗಿದೆ. ಪೂರ್ತಿ ವಿಷಯ ಹೇಳ್ಬಿಡ್ಲಾ? ಪ್ರೀತು, ನಾನು ಕೇಳಿದ್ದಕ್ಕೆಲ್ಲ ಹೀಗೆ ಸೈಲೆಂಟ್ ಆಗಿದ್ರೆ ಹೇಗೆ? ಮಾತಾಡು. ನಿನ್ ಹಿಂದೆ ಇರೋದು ಆ ಅರುಂಧತಿನಾ? ಪ್ರೀತು, ಬಾರು, ನಮಗೆ ಬೇಕಾಗಿರೋದು ಅಮ್ಮ ನಮ್ಮನ್ನು ತಪ್ಪು ತಿಳ್ಕೊಳ್ಳಿ ಅಂತ ತಾನೆ. ಇವಳು ಹೇಳೋ ಸತ್ಯದಿಂದ ಅಮ್ಮ ಖಂಡಿತ ನಮ್ಮ ಮೇಲೆ ಕೋಪ ಮಾಡ್ಕೋತಾರೆ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ತಮ್ಮನ ಮೇಲೆ ತಪ್ಪು ತಿಳ್ಕೊತಾರೆ. ಆಮೇಲೆ ಅತ್ತೆಮ್ಮ ಏನು ಬೇಕಾದರೂ ನಿರ್ಧಾರ ತಗೋಬೋದು. ಅದ್ರ ಪರಿಣಾಮ ಇಡೀ ಅರಸನಕೋಟೆ ಕುಟುಂಬದ ಮೇಲೆ ಬೀರುತ್ತೆ. ಏನು ಗಂಡ ಹೆಂಡ್ತಿರಿಬ್ರು ಗುಟ್ಗುಟ್ಟಾಗಿ ಮಾತಾಡ್ತಾ ಇದ್ದೀರಾ? ಏನೂ ಇಲ್ಲ. ಮೊನ್ನೆವರೆಗೂ ಈ ಮನೆ ಬಿಟ್ಟು ಓಡ್ ಹೋಗೋದಕ್ಕೆ ನೋಡ್ತಾ ಇದ್ದೆ. ಅದು ಅಲ್ಲದೆ ಮೊನ್ನೆ ಮಾರ್ಕೆಟಿಗೆ ಹೋದಾಗ ನಮ್ಮಿಂದ ತಪ್ಪಿಸ್ಕೊಂಡು ಓಡೋಗ್ತಾ ಇದ್ದೆ. ಇವತ್ತು ಈ ಮನೆಯಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಯಾಕೆ ಈ ಸಡನ್ನಾಗಿ ಉಲ್ಟಾ ಡಿಸಿಷನ್ ತೊಗೊಳ್ತಾ ಇದೆಯಾ? ಅಷ್ಟಕ್ಕೂ ನೀನು ಇಲ್ಲಿಗೆ ಏನಕ್ಕೆ ಬಂದ್ಯೋ ನನಗೆ ಗೊತ್ತಿಲ್ಲ. ಅಷ್ಟರಲ್ಲೇ ನನ್ನ ಹೆಂಡತಿ ಬಗ್ಗೆನೇ ಅಮ್ಮನ ಹತ್ರ ಫಿಟ್ಟಿಂಗ್ ಇಡ್ತೀಯ. ನಿನ್ಗಿಲ್ಲೇ ಇದ್ರೆ ಇನ್ನೂ ಏನೇನು ಅನಾಹುತ ಆಗುತ್ತೋ ನನಗೆ ಗೊತ್ತಿಲ್ಲ. ಸೊ ನಿನ್ನ ದಾರಿ ನಿನಗೆ, ದಯವಿಟ್ಟು ಹೊರಡು. ಸಾರಿ ಸರ್, ನಾನು ಹೋಗಲ್ಲ. ಯಾಕೆ ಅಂದರೆ ಹೋಗ್ತಿದ್ದವಳನ್ನ ನ್ಯಾಯ ಕೊಡಿಸ್ತೀನಿ ಅಂತ ಉಳಿಸ್ಕೊಂಡಿದ್ದು ನಿಮ್ಮ ಹೆಂಡತಿ. ಸೊ ಇವ್ರು ನನಗೆ ನ್ಯಾಯ ಕೊಡಿಸೋವರೆಗೂ ನಾನು ಎಲ್ಲೂ ಹೋಗಲ್ಲ. ಯಾವಾಗ ಕೊಡಿಸ್ತೀರೋ ಅದು ನಿಮಗೆ ಬಿಟ್ಟಿದ್ದು. ನಿಂತ್ಕೋ.
ಯಾರಾದರೂ ಮನೆಗೆ ಬಂದರೆ ಹೊರಡೋ ಅವಸರದಲ್ಲಿರಬೇಕು, ಇಲ್ಲ ಮನೆಯವ್ರಿಗೆ ಇರು ಅಂತ ಇರಿಸ್ಕೋಬೇಕು. ಅದು ಮರ್ಯಾದಸ್ತ್ರ ಲಕ್ಷಣ. ನೀನು ಆಡ್ತಾ ಇರೋ ಲಕ್ಷಣ ನೋಡ್ತಾ ಇದ್ರೆ ನನ್ನ ಮೈದ್ನ ನಿನ್ಗೆ ಯಾವ ಅನ್ಯಾಯನೂ ಮಾಡಿಲ್ಲ, ನೀನೇ ನಾಟಕ ಆಡ್ತಿದ್ಯಾ ಅಂತ ಅನ್ನಿಸ್ತಾ ಇದೆ. ಅದೇ ನಿಜ ಆದ್ರೆ ಪ್ರೂವ್ ಮಾಡಿ ತೋರಿಸಿ. ಅದನ್ನ ಬಿಟ್ಟು ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಯಾರು ನಂಬ್ತಾರೆ? ಹೋಗ್ತಾ ಇದ್ದಳು ಇಲ್ಲೇ ಇರ್ತೀನಿ ಅಂತ ಹೇಳೋದಕ್ಕೆ ಕಾರಣ ಏನು? ಹೇಳಿದ್ನಲ್ಲ ಸರ್, ನಿಮ್ಮ ಹೆಂಡತಿನೇ ನ್ಯಾಯ ಕೊಡಿಸ್ತೀನಿ ಅಂತ ಉಳಿಸ್ಕೊಂಡಿರೋದು ಅಂತ. ಅದು ಸಿಗೋವರೆಗೂ ಯಾರು ಏನೇ ಹೇಳಿದ್ರು ನಾನು ಇಲ್ಲಿಂದ ಹೋಗಲ್ಲ. ಸರಿ, ನೀನು ಎಲ್ಲೂ ಹೋಗ್ಬೇಡ, ಇಲ್ಲೇ ಇರು. ನಿನಗೆ ನ್ಯಾಯ ಕೊಡಿಸೋ ಸಂದರ್ಭ ಆದಷ್ಟು ಬೇಗ ಬರುತ್ತೆ, ಆದರೆ ಅಲ್ಲಿವರೆಗೂ ನೀನು ತೆಪ್ಪಗಿರ್ಬೇಕು. ಮತ್ತೆ ಏನಾದರೂ ಬಾಲ ಬಿಚ್ಚಿದ್ಯೋ ನಾನಾಗಿರಲ್ಲ. ಇದ್ದೇ ಕೊನೆ. ಅತ್ಯಮ್ಮನ ಮುಂದೆ ತಲೆ ತಗ್ಸಿ ನಡಿ. ಇನ್ನೊಂದ್ಸಲ ನಿನ್ನ ಬಗ್ಗೆ ಏನಾದರೂ ಈ ಥರ ಎಲ್ಲ ನಾನು ಕೇಳಿದ್ನೋ, ನನ್ನ ಇನ್ನೊಂದು ಮುಖನ ನಿನಗೆ ತೋರಿಸ್ಬೇಕಾಗತ್ತೆ. ಹುಷಾರ್, ಹೋಗು. ನಿಂತ್ಕೊಳ್ಳಿ. ಯಾಕಕ್ಕ, 2 ದಿನ ಆಯ್ತು ನೀವು ನನ್ನ ಜೊತೆ ಮಾತಾಡಿ. ಪ್ರೀತು ಮಾಡಿರೋ ತಪ್ಪಿಗೆ ನನಗೆ ಶಿಕ್ಷೆ ಕೊಡ್ತಾ ಇದ್ದೀರಾ? ಕೊಡಿ, ಪರವಾಗಿಲ್ಲ, ನಿಮಗೆ ಹಕ್ಕಿದೆ. ಆದರೆ ದಯವಿಟ್ಟು ನನ್ನನ್ನು ದ್ವೇಷಿಸಬೇಡಿ ಅಕ್ಕ. ಯಾಕಂದರೆ ನಾನು ನಿಮಗಿಂತ ಚಿಕ್ಕವಳು. ತಿಳಿದೇನೋ ತಪ್ಪಾಗಿ ನಡ್ಕೊಂಡಿರ್ಬೋದು, ಆದರೆ ದೊಡ್ಡವರಾಗಿ ನೀವು ನನ್ನ ಸರಿ ದಾರಿಗೆ ತರಬೇಕಲ್ವಾ? ನೀವು ನನ್ನ ಜೊತೆ 2 ದಿನದಿಂದ ಮಾತಾಡ್ತಿಲ್ಲ ಅನ್ನೋದೇ ನನಗೆ ಉಸಿರು ಕಟ್ಟಿಸ್ತಿದೆ. ಇನ್ನು ಇದೇ ಶಾಶ್ವತ ಆಗ್ಬಿಟ್ರೆ ಜನನಿ ಗೋಗರಿತಿರೋದು ಕೇಳಿಸ್ಕೊತಿದ್ರೆ ನನ್ನ ಕರಲ್ಲಿ ಹಿಂದಾಗ್ತಿದೆ. ಅವ್ರನ್ನ ನೋಯಿಸಿದ್ ಸಾಕು, ಮಾತಾಡಿಸಿ ಸಮಾಧಾನ ಹೇಳ್ತೀನಿ. ದಯವಿಟ್ಟು ನನ್ನ ಮಾತಾಡಿಸಿ ಅಕ್ಕ. ಏನಮ್ಮ ಜನನಿ ನೀನು? ಆವಾಗಿಂದ ನಾನು ನೋಡ್ತಾನೆ ಇದ್ದೀನಿ. ಇವಳನ್ನ ಮಾತಾಡ್ಸಕ್ಕಂತ ಗೋಗರಿತಾ ಇದೆಯಾ? ಅಲ್ಲ, ನೀನೇನು, ನಿನ್ ಲೆವೆಲ್ ಏನು? ರಣಕಲ್ಲು ವೀರಯ್ಯ ದೇವನ ಮಗಳು, ಒಬ್ಬ ಡ್ರೈವರ್ ಮಗಳ ಹತ್ರ ಮಾತಾಡ್ಸೋಂತ ಅಷ್ಟೊತ್ತಿಂದ ಗೋಗರಿತಾ ಇದ್ರು. ಇವಳು ಮಾತ್ರ ಅಯ್ಯೋ ಅನ್ನದೆ ಅಲ್ಲಾಡದೆ ಬಿಲ್ಡಪ್ ತಗೋತಿದ್ದಾಳೆ. ಎಷ್ಟು ದಿಮಾಕ್ ಇರ್ಬೇಕು ಇವಳಿಗೆ. ಅಲ್ಲಮ್ಮ ಜನನಿ, ಇವಳಿಗಿಂತ ಮೊದಲು ಈ ಮನೆಗೆ ಸೊಸೆಯಾಗಿ ಬಂದವಳು ನೀನು ಅಧಿಕಾರ ಚಲಾಯಿಸ್ಬೇಕು. ಆದ್ರೆ ಇಲ್ಲಿ ಎಲ್ಲ ಉಲ್ಟಾ ಪಲ್ಟಾ. ಈ ಮನೆ ಕೆಲಸದವಳಾಗಿದ್ದವಳು ಸೊಸೆ ಆದ್ರೆ ಹೀಗೆ ಆಗೋದು. ಸಾಕ್ ನಿಲ್ಸಿ. ಯಾವಾಗ ನೋಡಿದ್ರು ನನ್ನ ಕೆಲ್ಸದವಳು ಅಂತ ಹಂಗಸ್ತಿರಲ್ಲ, ಯಾಕೆ? ತಿಂದನ್ನ ಜೀರ್ಣ ಆಗಲ್ವಾ? ಇವ್ರ ಗಂಡನೂ ನನ್ನನ್ನು ಕೆಲ್ಸದವಳು ಅಂದ್ರು, ನೀವು ಸಮಯ ಸಿಕ್ಕಿದಾಗೆಲ್ಲ ನನ್ನನ್ನು ಕೆಲ್ಸದವಳು ಅಂತಿರ್ತಿರಲ್ಲ, ಯಾಕೆ? ಏನೂ ಕೆಲಸ ಮಾಡದೆ ತಿನ್ಕೊಂಡು ಉಣ್ಕೊಂಡು ಓಡಾಡ್ಕೊಂಡಿದ್ದೀರಲ್ಲ, ಅದಕ್ಕೆ ಹಾಗೆ ಆಡಿಸ್ತಾ ಇದೆಯಾ? ಅಷ್ಟಕ್ಕೂ ಮನೆ ಕೆಲಸ ಮಾಡ್ಕೊಂಡಿದ್ದವಳು ಮನೆ ಯಜಮಾನನ ಮದುವೆ ಆದ್ರೆ ತಪ್ಪೇನಿದೆ? ಕೆಲಸದವ್ರು ಯಾವತ್ತು ಕೆಲಸದವರಾಗೇ ಇರ್ಬೇಕಾ? ಯಾಕೆ ನಮ್ಮನ್ನ ಹಾಕಿ ಕೀಳಾಗಿ ನೋಡ್ತೀರಾ? ನಾನೇ ನೀನು ಆಸ್ತಿ ನೋಡಿ ಯಜಮಾನರನ್ನ ಮದುವೆ ಆಗ್ಲಿಲ್ಲ, ಅವರಲ್ಲಿರೋ ಒಳ್ಳೆ ಗುಣ ನೋಡಿ ಮದುವೆ ಆಗಿದ್ದು. ಹೋಗ್ಲಿ,
ಇಷ್ಟು ವರ್ಷದಿಂದ ನೀವು ಇದೇ ಮನೇಲಿ ಇದ್ದೀರಾ. ಯಾರ್ಯಾರಿಗೆ ಏನೇನು ಇಷ್ಟ ಅಂತ ನಿಮಗೆ ಗೊತ್ತಿದ್ಯಾ? ಹೋಗ್ಲಿ, ಯಾವ್ಯಾವ ಅಡುಗೆ ಮಾಡೋದಕ್ಕೆ ಬರುತ್ತೆ ಹೇಳಿ? ಅದು ಬೇಡ. ಯಾವ್ಯಾವ ಕೆಲಸ ಮಾಡೋದಕ್ಕೆ ಬರುತ್ತೆ ಹೇಳಿ ನಿಮಗೆ? ಅದು ಬಿಡಿ. ಅರ್ಸನ್ ಕೋಟೆಲಿ ಎಷ್ಟು ಜನ ಇದ್ದಾರೆ ಅಂತನಾದ್ರೂ ಗೊತ್ತಿದ್ಯಾ ನಿಮಗೆ? ತಿಂಗಳಿಗೆ ಎಷ್ಟು ಖರ್ಚಾಗುತ್ತೆ ಅಂತ ನಿಮಗೆ ಗೊತ್ತಿದ್ಯಾ? ಹೋಗ್ಲಿ, ಕೆಲ್ಸಗಾರರಿಗೆ ಎಷ್ಟು ಸಂಬಳ ಕೊಡ್ತೀವಿ ಅಂತನಾದ್ರೂ ನಿಮಗೆ ಗೊತ್ತಿದ್ಯಾ? ಅದು ಹೋಗ್ಲಿ, ಈ ಮನೆ ಬಗ್ಗೆ ಏನ್ ತಿಳ್ಕೊಂಡಿದ್ದೀರಾ ಅಂತ ಸ್ವಲ್ಪ ಹೇಳ್ತೀರಾ? ನಾವು ಬಡವರೇ ಇರ್ಬೋದು, ಆದ್ರೆ ನಮಗೂ ನಿಯತ್ತಿದೆ. ನಮ್ಮನ್ನ ಪ್ರೀತಿ ಮಾಡೋರ್ಗೆ ಪ್ರಾಣ ಕೊಡೋಕ್ಕೂ ಗೊತ್ತು, ಹಾಗೆ ನಿಮ್ ತರ ಕಾಲ್ ಕೆರ್ಕೊಂಡು ಬರೋರ್ಗೆ ಮುಟ್ ನೋಡ್ಕೊಳ್ಳೋ ತರ ಉತ್ತರ ಕೊಡೋಕ್ಕೂ ಗೊತ್ತು. ಅಯ್ಯೋ ಪಾರ್ವತಿ, ಕೋಪ ಮಾಡ್ಕೋಬೇಡಮ್ಮ. ಜನನಿ ಅಷ್ಟೊತ್ತಿಂದ ಬೇಡ್ಕೋತಿದ್ಲಲ್ಲ, ಮಾತಾಡ್ಸು ಅಂತ ಹೇಳಕ್ ಬಂದೆ ಅಷ್ಟೇ. ನೀವೇನಾದ್ರೂ ಮಾಡ್ಕೊಳ್ರಮ್ಮ, ನಾನು ಬರ್ತೀನಿ. ಇಷ್ಟರಲ್ಲೇ ಈ ಕೆಲಸದೋಳೇನು ಅಂತ ಎಲ್ರಿಗೂ ತೋರಿಸ್ತೀನಿ.